ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 22ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಆದ ಟಾಪಿಕ್ಗಳನ್ನೇ ಇಲ್ಲ, ಆದ್ರೂ ಒಂದಿಷ್ಟು ಟಾಪಿಕ್ಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಟಾಪಿಕ್ಗೆ ಹೋಗೋದಾದ್ರೆ ಮೆಲೋನಿಗೆ ಮೊಗ ರೇಷ್ಮೆ ಸ್ಟೋಲ್. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಹಲವಾರು ದೇಶಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಹಲವಾರು ದೇಶಗಳೊಂದಿಗೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ಅವರವರ ಆ ದೇಶದ ಪ್ರಧಾನಿಗಳಿಗೆ, ಮುಖ್ಯಸ್ಥರಿಗೆ ಒಂದಿಷ್ಟು ಉಡುಗೊರೆಗಳನ್ನ, ಭಾರತೀಯ ಸಾಂಪ್ರದಾಯಿಕ ಉಡುಗೊರೆಗಳನ್ನ ನೀಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಅಸ್ಸಾಂನ ಪ್ರಸಿದ್ಧ ಮೂಗ ರೇಷ್ಮೆ ಸ್ಟೋಲ್ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಸ್ವೀಡನ್ ಪ್ರಧಾನಿ ಊಲ್ಫ್ ಕ್ರಿಸ್ಟರ್ಸನ್ ಅವರಿಗೆ ಲಡಾಖ್ನ ಶುದ್ಧ ಉಣ್ಣೆಯಿಂದ ತಯಾರಿಸಿದ ಮೇಲುಡುಪನ್ನು ಮೋದಿ ಅವರು ಉಡುಗೊರೆಯಾಗಿ ನೀಡಿದ್ದಾರೆ. ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರಿಗೆ ಕೇಸರ್ ಮಾವಿನ ಹಣ್ಣುಗಳು ಹಾಗೂ ಮೇಘಾಲಯದ ಪೈನಾಪಲ್, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟರ್ ಪ್ರೋಸ್ಟಾಡಾಟಿರ್ ಅವರಿಗೆ ಶೆರ್ಪಾ ತೇನ್ ಸಿಂಗ್ ನೋರ್ಗೆ ಬಳಸಿದ ಕೊಡಲಿಯ ಪ್ರಕೃತಿಯನ್ನು ಉಡುಗೊರೆಯಾಗಿ ನೀಡಲಾಗಿದೆ. ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್ ಅವರಿಗೆ ಬಿದ್ರಿ ಕಲೆಯಲ್ಲಿ ಅರಳಿದ ಹೂದಾನಿಯನ್ನು ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಬ್ರಹ್ಮಪುತ್ರ ಕಣಿವೆಯ ಪ್ರತಿಷ್ಠಿತ ಉಡುಪು ಎಂದೇ ಪರಿಗಣಿಸಲಾಗುವ ಮೂಗ ರೇಷ್ಮೆ ಸ್ಟೋಲ್ ಅನ್ನು ಅಸ್ಸಾಂನ ಬಂಗಾರದ ರೇಷ್ಮೆ ಎಂದು ಕರೆಯಲಾಗುತ್ತದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಮೂಗ ರೇಷ್ಮೆ ಸ್ಟೋಲ್ ಅನ್ನು ಅಸ್ಸಾಂನ ಬಂಗಾರದ ರೇಷ್ಮೆ ಅಂತ ಕರೀತಾರೆ ಅನ್ನೋದು ಸ್ವಲ್ಪ ನೆನಪಿರ್ಲಿ. ಹಾಗೆ ಮುಂದಿನ ಟಾಪಿಕ್ಗೆ ನಾವು ಹೋಗೋದಾದ್ರೆ, ಉತ್ತರಾಧಿಕಾರಿ ಹೊರಗಿಟ್ಟ ಮಾತ್ರಕ್ಕೆ ವಿಲ್ ಅಮಾನ್ಯವಲ್ಲ. ಸುಪ್ರೀಂ ಕೋರ್ಟ್ ನ ಯಾವುದೋ ಒಂದು ಕೇಸ್ ನಡೀತಿತ್ತು, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದೆ. ಕಾನೂನುಬದ್ಧ ಉತ್ತರಾಧಿಕಾರಿಗಳನ್ನು ಹೊರಗಿಟ್ಟ ಮಾತ್ರಕ್ಕೆ ವಿಲ್ ಅಮಾನ್ಯವಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಗುರುವಾರ ಪ್ರಕರಣವೊಂದರ ವಿಚಾರ ವೇಳೆ ಹೇಳಿದೆ. ಸ್ವಲ್ಪ ಇದು ಪ್ರಕರಣದ ಬಗ್ಗೆ ಇದೆ, ಅದರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ನೆಕ್ಸ್ಟ್ ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಡಿಜಿಟಲ್ ಸಂಚಲನ. ಇದ್ರ ಬಗ್ಗೆ ನಿಮ್ಗೆಲ್ಲರೂ ಆದಷ್ಟು ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗ್ತಿದೆ. ನಮ್ಮ ಭಾರತೀಯ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಈ ಕೆಲವು ದಿನಗಳ ಹಿಂದೆ ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ ಅಂತ ಬಣ್ಣಿಸಲಾಗಿದೆ ಅನ್ನೋದು ಎಲ್ಲ ಕಡೆ ಹಬ್ಬಿತ್ತು. ಅದ್ರ ಬಗ್ಗೆನೆ ಇದೆ ಸ್ವಲ್ಪ ಇದು. ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಇದೊಂದು ಜನತಾ ಪಾರ್ಟಿಯನ್ನ ಈಗಾಗಲೇ ಸೃಷ್ಟಿಸಲಾಗಿದೆ, ಡಿಜಿಟಲೀಕರಣ ಮಾಡಲಾಗಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗ್ತಾ ಇದೆ. ಹಾಗೆ ಮುಂದೆ ಇದ್ರ ಬಗ್ಗೆ ತುಂಬಾನೇ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಬಹುದು. ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ, ಮದರಸ ಒಂದೇ ಮಾತರಂ ಹಾಡುವುದು ಕಡ್ಡಾಯ. ರಾಜ್ಯದ ಇದು ಪಶ್ಚಿಮ ಬಂಗಾಳದ ನ್ಯೂಸ್ ಆಗಿದೆ. ಪಶ್ಚಿಮ ಬಂಗಾಳದ ಎಲ್ಲಾ ಮದರಸಗಳಲ್ಲಿ ಬೆಳಗ್ಗೆಯ ಪ್ರಾರ್ಥನೆ ವೇಳೆ ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಆದೇಶಿಸಿದೆ. ಸ್ವಲ್ಪ ನೋಡ್ಕೊಳ್ಳಿ, ಯಾವ ಸರ್ಕಾರ ಮತ್ತೆ ಎಲ್ಲಿ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಹಾಗೆ ಲಾಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಭಾರತ ಆಫ್ರಿಕಾ ಫೋರಂ ಶೃಂಗ ಮುಂದೂಡಿಕೆ. ಮೇ 28ರಿಂದ 31ರವರೆಗೆ ನಡೆಯಬೇಕಿದ್ದ ಭಾರತ ಆಫ್ರಿಕಾ ಫೋರಂ ಶೃಂಗವು ಎಬೋಲಾ ವೈರಾಣು ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಕಾರಣ ಮುಂದೂಡಲ್ಪಟ್ಟಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಜಾಸ್ತಿ ಏನು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಇರ್ಲಿ ಅಂತ ಕೊಟ್ಟಿದ್ದೀನಿ. ಹಾಗೆ ಆದಷ್ಟು ಬೇಗನೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ಸ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.